ಮ್ಯಾಮ್ ಈಗ ಆಲ್ರೆಡಿ ಮಾತಾಡ್ತಾ ಇದ್ವಿ ಈ ಬೆನ್ನು ಮತ್ತೆ ಕತ್ತು ನೋವು ಬರುತ್ತೆ ಅಂತ ಹೇಳಿದ್ರಿ. ಸೊ ಈಗ ತುಂಬಾ ಕೆಳಗಡೆ ಬುಕ್ ಇಟ್ಕೊಂಡು ಕೆಳಗಡೆ ನೋಡ್ಕೊಂಡು ಹೋಗ್ತಾರಲ್ಲ, ಅದ್ರಿಂದ ಏನಾದ್ರೂ ಕಣ್ಣಿಗೆ ಎಫೆಕ್ಟ್ ಆಗುತ್ತಾ? ಅದು ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ? ಹೌದು. ಸೊ ನಾವು ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಮಿನಿಮಮ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡಬೇಕು. ನಾವು ಎಷ್ಟು ಹತ್ತಿರ ಇಟ್ಕೋತೀವಿ ನಾವು ನೋಡೋ ವಸ್ತುನ, ಅಷ್ಟು ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಮಿನಿಮಮ್ ಡಿಸ್ಟೆನ್ಸ್ 1 ಎಲ್ಬೋ, ನಿಮ್ಮ ಮೊಣಕೈಯಷ್ಟು ಆದರೂ ನೀವು ದೂರ ಇಟ್ಕೊಂಡು ಓದಬೇಕಾಗತ್ತೆ. ಅದು ಕಣ್ಣಿಗೆ ಡೈರೆಕ್ಟ್ ಸ್ಟ್ರೈನ್ ಆಗೋದು ಆ ವಿಚಾರ. ಆದರೆ ನೀವು ಬಹಳ ಬಗ್ಗಿ ಓದಿದ್ರೆ, ನಿಮ್ಮ ಕುತ್ತಿಗೆನ ಹಿಂಗೆ ಇಟ್ಕೊಂಡು ಓದ್ತಾ ಇದ್ರೆ ಅಥವಾ ಬೆನ್ನನ್ನು ಬಗ್ಗಿಸಿ ತುಂಬ ಓದ್ತಾ ಇದ್ರೆ, ನಿಮಗೆ ಕಣ್ಣಿಗೆ ತೊಂದರೆ ಆಗಲಿಲ್ಲ ಅಂದ್ರೂ ಸ್ವಲ್ಪ ಬೆನ್ನು ನೋವು ಬರೋದು, ಕುತ್ತಿಗೆ ನೋವು ಬರೋದು, ಈ ರೀತಿ ಎಲ್ಲ ಶುರು ಆಗ್ತಾ ಹೋಗುತ್ತೆ. ಆ್ಯಂಡ್ ರಿಮೆಂಬರ್, ನೀವು ನೆಕ್ಸ್ಟ್ ಡೇ 3 ಅವರ್ ಕುತ್ಕೊಂಡು ಪರೀಕ್ಷೆ ಬೇರೆ ಬರೀಬೇಕು. ಸೊ ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟು ರಿಲ್ಯಾಕ್ಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಮಲ್ಕೊಳ್ಳೋದು ಇನ್ನೊಂದು ರೀಸನ್ಗೆ ಅದಕ್ಕೆ ಮುಖ್ಯ ಆಗುತ್ತೆ. ಯಾವಾಗ ನಾವು ಕೂತಿದ್ದು ಓವರ್ ನೈಟ್ ಸ್ಟಡಿ ಮಾಡ್ತೀವಿ, ಮಲ್ಕೊಳ್ಳೋದೇ ಇಲ್ಲ, ನಮ್ಮ ಸ್ಪೈನಿಗೆ, ನಮ್ಮ ಬ್ಯಾಕ್ ಮಸಲ್ಸ್ಗೆಲ್ಲನೂ ರಿಲ್ಯಾಕ್ಸೇಷನ್ ಸಿಕ್ಕಿರೋದಿಲ್ಲ. ಸೊ ನೆಕ್ಸ್ಟ್ ಡೇ ನಿಮಗೆ ಬಹಳನೇ ಎಕ್ಸಾಮ್ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ನೋವಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿಯುತ್ತೋ ಅನ್ನೋ ರೀತಿ ಫೀಲಿಂಗ್ ಬಂದು ನೀವು ಏನು ಬರಿತಾ ಇದ್ದೀರಾ ನಿಮಗೆ ಅರಿವೇ ಇರೋದಿಲ್ಲ. ಸೊ ಆದಷ್ಟು ನೀವು ಆರೋಗ್ಯವಾಗಿದ್ದಷ್ಟು ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಎಕ್ಸಾಮಲ್ಲಿ. ಓಕೆ.